ಹೆಣ್ಮಗು ಅಂದ ತಕ್ಷಣ ಹುಟ್ಟಿದ ತಕ್ಷಣವೇ ಅವ್ರ ಮದುವೆ ಸುದ್ದಿನೇ ಶುರು ಆಗ್ಬಿಡುತ್ತೆ. ಎಷ್ಟೋ ಸತಿ ಹುಟ್ಟೋಕೆ ಮುಂಚೆನೇ ನಿನಗೆ ಹೆಣ್ಣು ಹುಟ್ಟಿದರೆ ನನಗೆ ಕೊಡಬೇಕು ಅಂತ ಮಾತು ಕೊಟ್ಕೊಂಡಿರ್ತಾರೆ. ಓ ನಾನು ಮಾತು ಕೊಟ್ಟಿದ್ದೀನಪ್ಪ, ನನಗೆ ಹೆಣ್ಣು ಹುಟ್ಟಿದ್ರೆ ನೀನು ಹುಟ್ಟೋಕೆ ಮುಂಚೆನೇ ಕೊಟ್ಟಿದ್ದೆ, ಅದಕ್ಕೆ ನಾನು ನಿನಗೆ ನನ್ನ ತಮ್ಮನಿಗೆ ಕೊಟ್ಕೋಬೇಕು ಅಥವಾ ಅಳಿಯನಿಗೆ ಕೊಟ್ಕೋಬೇಕು ಅಂತ ಮಾತಾಡ್ಕೊತಿರ್ತಾರೆ. ಇನ್ನು ಹುಟ್ಟಿದ್ರೆ ಮುಗ್ದೇ ಹೋಯ್ತು, ತೊಟ್ಲಿಗೆ ಮದುವೆ ಮಾಡೋ ಪರಂಪರೆ ಅದು ದೊಡ್ಡದಾಗೋಕ್ಕೆ ಬಿಡಲ್ಲ. ಮದುವೆ ಮಾಡೋದು, ಆಮೇಲೆ ದೊಡ್ಡವಳಾದ್ಮೇಲೆ ಗಂಡನ ಮನೆಗೆ ಕಳಿಸ್ಕೊಡೋದು ಅನ್ನೋದು ಶಿಷ್ಟಾಚಾರ. ಎಷ್ಟೋ ಮಕ್ಕಳು ದೊಡ್ಡವರಾಗೋಕ್ಕಿಂತ ಮುಂಚೆನೇ ಗಂಡನ ಮನೆಗೆ ಬಂದು ಕೆಲಸ ಬೊಗಸೆ ಎಲ್ಲ ಕಲಿಬೇಕು ಅಂತ ಮೊದಲೇ ಕರ್ಕೊಂಡೋಗಿ ಆ ಥರ ಮನೆ ತುಂಬಿಸ್ಕೊಳ್ಳೋ ಒಂದು ವ್ಯವಸ್ಥೆ. ಮದುವೆಗೆ ಹೊರತಾಗಿ ಒಂದು ಹೆಣ್ಮಗು ಏನಾದ್ರು ಯೋಚನೆ ಮಾಡುತ್ತೆ ಅಂದರೆ ಅದು ಈ ಸಮಾಜದಲ್ಲಿ ಬಹುಶಃ ಇವತ್ತಿಗೂ ಇಲ್ಲ. ಇವತ್ತಿಗೂ ಒಂದು ವ್ಯವಸ್ಥೆ ಇಲ್ಲ ಹೆಣ್ಮಕ್ಳಿಗೆ. ಮದುವೆ ಆಗ್ದಂಗೆ ಇರೋಕ್ಕೂ ವ್ಯವಸ್ಥೆ ಇಲ್ಲ. ಆಗಲೇಬೇಕು. ಮದುವೆ ಆದಮೇಲೆ ಅದು ಹೆಂಗಿದ್ರೂ ಕೂಡ ಹೊಂದ್ಕೊಂಡು ಹೋಗಬೇಕು, ಬಿಟ್ಟು ಬರೋಂಗಿಲ್ಲ. ಇತ್ತೀಚೆಗೆ ಏನೋ ಸ್ವಲ್ಪ ಬದಲಾವಣೆಗಳು ಇರಬಹುದು, ಬಿಟ್ಟರೆ ಒಂದು ಹೆಣ್ಮಗುನ ಮದುವೆ ಬಿಟ್ಟರೆ ಬೇರೆ ರೀತಿಯಲ್ಲಿ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡೋದು ನಮ್ಮ ಸಮಾಜಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅಥವಾ ಹೆಣ್ಣು ಶರೀರ ಅದು ಮದುವೆ ಮಾಡಿಕೊಂಡು ಮಕ್ಕಳನ್ನ ಹೆತ್ತು ಈ ಕುಟುಂಬ ಜೀವನವನ್ನು ವಿಸ್ತಾರ ಮಾಡೋದಕ್ಕೋಸ್ಕರ ಇರೋದು ಅಂತ. ವಂಶ ಮುಂದುವರ್ಸೋಕ್ಕೋಸ್ಕರ ಅಂತಲೇ ಮದುವೆ ಮಾಡ್ಕೊಳ್ಳೋದು, ವಂಶ ಮುಂದುವರ್ಸೋಕ್ಕೆ ಅಂತ ಮದುವೆ ಮಾಡ್ಕೊಳ್ಳೋದು ಅಷ್ಟೇ ಗಂಡು ಮಕ್ಕಳು. ಬಿಟ್ಟರೆ ಅವರಿಗೆ ಕಡ್ಡಾಯ ಏನಿಲ್ಲ, ಎಷ್ಟಾದ್ರೂ ಮದುವೆ ಮಾಡ್ಕೋಬೋದಿತ್ತು. ಇತ್ತೀಚೆಗೆ ಸಂವಿಧಾನಾತ್ಮಕವಾಗಿ ಒಂದೇ ಮದುವೆ ಮಾಡ್ಕೊಂಡವಳು ಅನುಮತಿ ಕೊಟ್ಟಿಲ್ಲ ಅಂತಂದರೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಸಂವಿಧಾನಾತ್ಮಕವಾಗಿ. ಆದರೆ ಮನಸ್ಸಾಕ್ಷಿಯಾಗಿ ಇಲ್ಲ, ಅದು ನಿಯಮ ಯಾರೂ ಪಾಲಿಸೋದಿಲ್ಲ. ಸುಮ್ಮನೆ ಮನೆಯಲ್ಲಿ ಎಲ್ಲರ ಕಣ್ಣಿಗೆ ಮದುವೆ ಮತ್ತು ವಂಶ ಮುಂದುವರ್ಸೋಕ್ಕೆ ಮಕ್ಕಳು ಮರಿ ಅಂತ ಮದುವೆ ಬಿಟ್ಟರೆ ಗಂಡಸು ಎಷ್ಟಾದ್ರೂ ಹೆಣ್ಮಕ್ಳ ಜೊತೆಗೆ ಇರಬಹುದು, ಮದುವೆ ಇಲ್ಲದೇ ಇರಬಹುದು. ಅದನ್ನು ಸಮಾಜ ಗೊತ್ತಿಲ್ದಂಗೆ ಅಲಿಖಿತವಾಗಿ ಒಪ್ಕೊಂಡಿರುತ್ತೆ. ನಮ್ಮನೆ ಹೆಣ್ಮಕ್ಳು ಮಾತ್ರ ಮದುವೆ ಮಾಡಿಕೊಂಡು ಒಂದು ಮನೆ ನೋಡಿಕೊಂಡು ಮರ್ಯಾದೆಯಿಂದ ಇರಬೇಕು. ಆದರೆ ಬೇರೆ ಹೆಣ್ಮಕ್ಳಿಗೆ ಆ ಥರ ಮರ್ಯಾದೆ ಸಿಗಬೇಕು ಅಂತ ಯೋಚನೆ ಮಾಡೋ ಗಂಡಸು ಸಮಾಜ ಅಪರೂಪ ಇರುತ್ತೆ, ಇಲ್ಲ ಅಂತಲ್ಲ, ಅಪರೂಪ. ಶರಣಸತಿ ಲಿಂಗಪತಿ ಅನ್ನೋ ಭಾವದ ಎತ್ತರದ ಸಾಧನೆಯನ್ನು ಘೋಷಣೆ ಮಾಡಿದಂತಹ ಒಂದು ನಮ್ಮ ಲಿಂಗವಂತ ಸಮಾಜದಲ್ಲಿ ಒಂದಿಷ್ಟು ಬೆಳಕಿದೆ. ಹೆಣ್ಮಕ್ಳ ಬಗ್ಗೆ ತುಂಬ ಗೌರವ ಇದೆ. ಅದು ಇಡೀ ಕರ್ನಾಟಕಕ್ಕೆ ಆ ಒಂದು ಬೆಳಕು ಚೆಲ್ಲುವರೆದಿದೆ. ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಸಿಕ್ಕುವಷ್ಟು ಗೌರವ ಮರ್ಯಾದೆ ನಾವು ಬೇರೆ ರಾಜ್ಯಕ್ಕೆ ಹೋದರೆ ಸಿಕ್ಕಲ್ಲ. ಹೇಗಿದೆ ಬೇರೆ ರಾಜ್ಯಗಳ ವ್ಯವಸ್ಥೆ, ಉತ್ತರಕ್ಕೆಲ್ಲ ಹೋದರೆ ಹೆಣ್ಮಕ್ಳಿಗೆ ಬೆಲೆನೇ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಪರವಾಗಿಲ್ಲ, ಒಂದು ಮಗುನಾರು ಇರಲಿ ಹೆಣ್ಮಗು ಅಂತ ಅನ್ನೋ ಮಟ್ಟಕ್ಕಿದ್ದಾರೆ ನಮ್ಮಲ್ಲಿ, ಹೆಸರು ಹಾಕ್ಕೋತಾರೆ. ಆದರೆ ಒಂದು ಮಗು ಕೂಡ ಹೆಣ್ಮಗು ಆಗಬಾರ್ದು ಅನ್ನೋ ಮಟ್ಟಕ್ಕೆ ಉತ್ತರದ ಮನಸ್ಸುಗಳು ಅಷ್ಟು ಕ್ರೂರವಾಗಿ ಯೋಚನೆ ಮಾಡ್ತವೆ. ಮತ್ತು ಅದು ಮದುವೆ ಅಂದರೆ ಒಂಥರ ಸರಕಿದ್ದಂಗೆ, ಅಂದರೆ ವ್ಯವಹಾರ ಇದ್ದಂಗೆ. ಹೆಂಗೆ ನಾವು ಮನೆ ಆಸ್ತಿ ಪಾಸ್ತಿಗಳಿಗೆಲ್ಲ ಬೆಲೆ ಕಟ್ತೀವೋ ಹಂಗೆ ಒಂದು ಹೆಣ್ಮಗುಗೆ ಅವಳು ಅಂದ ಚಂದ ಎತ್ತರ ಹಾಗೆ ನೋಡಿ ಬೆಲೆ ಕಟ್ಟುವಂಥ ವ್ಯವಸ್ಥೆ. ಮತ್ತು
ನಮ್ಮಲ್ಲಿ ವರದಕ್ಷಿಣೆ ಇದೆ, ಹೆಣ್ಮಕ್ಳಿಗೂ ವರದಕ್ಷಿಣೆ ಕೊಡಬೇಕು, ಅದು ಕೆಟ್ಟದ್ದೇ, ಏನು ಒಳ್ಳೆಯದಲ್ಲ. ಅದು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು ಒಳ್ಳೆಯದಲ್ಲ ಅದು ಆ್ಯಕ್ಚುಲಿ ತುಂಬಾ ಕೆಟ್ಟದ್ದೇ. ಅದು ಒಂಥರ ಪುರುಷ ಸಮಾಜಕ್ಕೆ ತನ್ನನ್ನು ತಾನು ಮಾರ್ಕೊಂಡಂಗೆ, ತನ್ನ ದೇಹವನ್ನು ಗಂಡಸು ವರದಕ್ಷಿಣೆಗೆ ಮಾರ್ಕೊಂಡಂಗೆ, ಅದೊಂದು ವ್ಯಭಿಚಾರವೇ. ಆದರೂ ಹಿಂದೆಲ್ಲ ಹೆಣ್ಮಗುಗೆ ದುಡ್ಡು ಕೊಟ್ಟು ತೊಗೊಂಡೋಗುವಂಥ ಒಂದು ವ್ಯವಸ್ಥೆ, ವರದಕ್ಷಿಣೆ ಕೇಳೋದಲ್ಲ. ಅವ್ರಿಗೆ ಏನಾದ್ರು ಒಂದಿಷ್ಟು ಹೊಲ ಬರೆದು ಕೊಡೋದು, ಆಮೇಲೆ ದುಡ್ಡು ಕಾಸು ಕೊಡೋದು, ಆಮೇಲೆ ಹೆಣ್ಮಗುನ ವ್ಯವಹಾರ ಮಾಡಿದಂಗೆ ಕೊಂಡ್ಕೊಂಡು ಹೋಗ್ಬಿಡೋದು. ಅವಳು ಒಂದು ಸತಿ ಮಾರಾಟ ಮಾಡಿದ ಮೇಲೆ ನಾವು ಮತ್ತೆ ಅದಕ್ಕೆ ತಿರ್ಗಾ ತವ್ರ ಮನೆಗೆ ಸಂಬಂಧ ಇರೋದಿಲ್ಲ ನೋಡ್ರಿ. ಹಾಗೆ ಹೆಣ್ಮಗು ಕುಲಕ್ಕೆ ಹೊರತು ಒಂದಿಷ್ಟು ದುಡ್ಡು ಕಾಸು ಕೊಟ್ಟು ಅಥವಾ ಏನೋ ಅವ್ರಿಗೆ ಅವಶ್ಯಕತೆ ಇರೋದನ್ನು ಕೊಟ್ಬಿಟ್ಟು ಹೆಣ್ಮಗುನ ನಾವು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅವಳು ಮತ್ತೆ ತಿರ್ಗಾ ಅಮ್ಮ ಅಪ್ಪ ಅನ್ನಂಗಿಲ್ಲ, ಅವ್ರ ಮನೆ ಕಡೆ ನೋಡೋಂಗಿಲ್ಲ ಅನ್ನೋ ವ್ಯವಸ್ಥೆ ಇವತ್ತಿಗೂ ಇದ್ದಾವೆ. ಅಷ್ಟೇ ಅಲ್ಲ, ಯಾರಾದರೂ ಒಂದು ಸ್ವಲ್ಪ ಹೆಚ್ಚು ದುಡ್ಡು ಕೊಡ್ತಾರೆ ಅಂತಂದರೆ ಈ ಗಂಡನ್ನು ಬಿಟ್ಟು ಇನ್ನೊಂದು ಗಂಡನ ಜೊತೆ ಓಡೋಗೋಕ್ಕೂ ಅವಳು ರೆಡಿ. ನಮ್ಮ ಕರ್ನಾಟಕ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಇದು ಧಾರಾಳವಾಗಿ ಸಿಕ್ಕತ್ತೆ. ಇವನು ಇಷ್ಟು ದುಡ್ಡು ಕೊಟ್ಟಿದ್ದಾನೆ, ಇವನ ಜೊತೆಗಿದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ನಾನು ಅವನ ಜೊತೆಗಿರ್ತೀನಿ, ಅವನ ಜೊತೆ ಮದುವೆ ಆಗ್ತೀನಿ ಅನ್ನೋ ಥರ ಒಂದು ವ್ಯವಸ್ಥೆಗಳು. ಅಂದರೆ ಅಷ್ಟು ಘೋರ ಮಹಾಘೋರ ವ್ಯವಸ್ಥೆಗಳು ಇವತ್ತಿಗೂ ಕಾಣಸಿಗ್ತವೆ. ಅಂದರೆ ಈ 1000 ವರ್ಷದ ಹಿಂದೆ ಇದ್ರ ಗಲಾಟೆ ತುಂಬ ಇರಬೇಕು ಅಂತ ಅನಿಸುತ್ತೆ. ಒಂದೇ ಒಂದು ಕಾರಣ, ಅವಳು ಗರ್ಭಿಣಿ ಆಗ್ತಾಳೆ ಅನ್ನೋ ಒಂದು ಭಯ. ಅಂದರೆ ಇವರ ದೃಷ್ಟಿ ದೇಹದಲ್ಲೇ ಇದೆ ಬಿಟ್ಟರೆ ಪ್ರಾಣಕ್ಕೆ ಬಂದಿಲ್ಲ, ಅಥವಾ ಮನಸ್ಸು, ಅದಕ್ಕೊಂದು ಜೀವಕ್ಕೆ ಮನಸ್ಸಿದೆ ಅನ್ನೋಂತಹ ಒಂದು ದೃಷ್ಟಿ ಕೂಡ ಇಲ್ಲ. ಅಂದರೆ ಅದೊಂದು ಜೀವ ಅನ್ನೋ ದೃಷ್ಟಿ ಕೂಡ ಇಲ್ಲ. ಹೆಣ್ಮಗು ಅದರ ಅಂದ ಚಂದ ಶರೀರದಿಂದ ಅಳತೆ ಮಾಡೋದು, ಅವಳ ವಯಸ್ಸು, ರೂಪ, ಅಲಂಕಾರ, ಒಡವೆ, ವಸ್ತ್ರದಿಂದ ಅಲಂಕಾರ ಮಾಡುವಂತಹ ಮನಸ್ಸುಗಳು ಎಲ್ಲ ಕಡೆಗೆ ಸಿಗ್ತಾವೆ ಬಿಟ್ಟರೆ ಇದಕ್ಕೊಂದು ಜೀವ ಇದೆ, ಇದಕ್ಕೊಂದು ಭಾವನೆಗಳಿದೆ, ಅದಕ್ಕೂ ಆಲೋಚನೆ ಮಾಡೋ ಶಕ್ತಿ ಇದೆ, ಅದಕ್ಕೊಂದು ಬದುಕಿದೆ, ಅವಳದ್ದೇ ಆದ ದೃಷ್ಟಿ ಇದೆ ಅನ್ನುವಂತಹ ಹಾಗೆ ಯೋಚನೆ ಮಾಡುವಂತಹ ಒಂದು ವ್ಯವಸ್ಥೆಯೇ ಇಲ್ಲದಂತಹ ದಿನಗಳಲ್ಲಿ, ಮತ್ತು ಅಕಸ್ಮಾತ್ ಯಾರಾದರೂ ಅಮ್ಮ ಅಪ್ಪ ತಿಳಿದವರಾಗಿದ್ದು ನಾನು ಹೆಣ್ಮಗುನ ಒಂದಿಷ್ಟು ವಿಶೇಷವಾಗಿ ಬೆಳೆಸ್ತೇನೆ, ಅವಳ ಇಷ್ಟದಂತೆ ಅವಳು ಗಂಡನ ಆಯ್ಕೆ ಮಾಡ್ಕೊಳ್ಳೋಂಗೆ ನಾನು ಅವಕಾಶ ಮಾಡಿಕೊಡ್ತೇನೆ ಅಂತ ಹಿಂದಿನ ರಾಜರುಗಳು, ಮಹಾರಾಜರುಗಳು ಅಥವಾ ಗೌಡರು, ಊರಿಗೆ ಯಜಮಾನರು, ಇಂಥವರೆಲ್ಲ ಹೆಣ್ಮಗುನ ತುಂಬಾ ಆಸ್ಥೆಯಿಂದ ನೋಡಿಕೊಂಡು, ಅವಳು ಒಂದು ಜೀವ, ಅವಳು ತನ್ನದೇ ಆದ ಇಷ್ಟಗಳಿದೆ, ಅವಳ ಇಷ್ಟಕ್ಕೆ ತಕ್ಕ ಹಾಗೆ ಗಂಡನನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಯಾರು ಒಂಥರ ಅವಕಾಶ ಮಾಡಿಕೊಟ್ಟಿದ್ದಾರೋ ಅಂತಹ ಹೆಣ್ಣು ಮಕ್ಕಳೆಲ್ಲ ತುಂಬ ಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾರು ತಮ್ಮ ಇಷ್ಟದಂತೆ ಪತಿಯನ್ನು ಆರಿಸ್ಕೊಂಡಿದ್ದಾರೋ ಎಲ್ಲ ಕತೆ ಕೇಳ್ತೀವಿ. ಎಲ್ಲಿ ನೀವು ಕತೆ ಕೇಳಿ, ಎಲ್ಲಿ ಹೆಣ್ಮಗು ಸ್ವಯಂವರ ಮಾಡ್ಕೊಂಡೈತೆ, ಎಲ್ಲಿ ತನ್ನಿಷ್ಟದಂತೆ ವರನನ್ನು ಆಯ್ಕೆ ಮಾಡಿಕೊಂಡು ತನ್ನಿಷ್ಟದ ವರನ ಜೊತೆ ಮದುವೆ ಮಾಡ್ಕೊಂಡಿದ್ದಾಳೆ ಅಂಥ ಕತೆಗಳನ್ನೆಲ್ಲ ಬರೆದಿಟ್ಟಿದ್ದಾರೆ, ಯಾವುದನ್ನು ಬಿಟ್ಟಿಲ್ಲ. ಆದರೆ ಆ ಎಲ್ಲ ಕತೆಗಳಲ್ಲಿ ಒಂದೇ ಅಂದರೆ ತುಂಬ ಕಷ್ಟ. ತನ್ನಿಷ್ಟದಂತೆ ಯಾವಾಗ ಹೆಣ್ಣು ಹೋಗ್ತಾಳೋ ಅವಳಿಗೆ ಕಷ್ಟ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋದನ್ನು ಬರೆದಿಟ್ಟಿರೋ ಥರ ಐತೆ ಅದು. ಅಂದರೆ ಸಮಾಜಕ್ಕೆ ಒಂದು ಸಂದೇಶ ಏನಂದರೆ, ಹೆಣ್ಮಗು ನೀನು ಅಮ್ಮ ಅಪ್ಪನ ಇಷ್ಟದಂಗೆ ಇರಬೇಕು, ಹೆಣ್ಮಗು ನೀನು ಸಹೋದರರ ಇಷ್ಟದಂಗೆ ಇರಬೇಕು, ಹೆಣ್ಮಗು ನೀನು ಗಂಡಸಿನ ಇಷ್ಟದಂಗೆ ಅವನು ನಿನ್ನನ್ನು ಇಷ್ಟಪಡಬೇಕು, ಹಾಗೆ ನೀನು ಇಷ್ಟಪಡೋ ಗಂಡಸು, ಹಾಗೆ ನೀನೇನಾದ್ರು ಪ್ರಯೋಗ ಮಾಡಿಬಿಟ್ರೆ ಅಮ್ಮ ಅಪ್ಪನ ವಿರುದ್ಧವಾಗಿ ಅಥವಾ ಸಹೋದರರ ವಿರುದ್ಧವಾಗಿ ನಿನ್ನಿಷ್ಟನ ನೀನು ಸಾಬೀತುಪಡಿಸೋಕ್ಕೆ ಹೋಗ್ಬಿಟ್ರೆ, ಅದು ಪಾರ್ವತಿ ಕಥೆನೇ ಬರೆದಿದ್ದಾರಲ್ಲ, ಸತಿ ಕಥೆನೇ ಇದೆ. ತನ್ನಿಷ್ಟದ ವರನನ್ನು ಒಲಿಸ್ತೀನಿ ಅಂದಾಗ ಅದು ಅಮ್ಮಗಿಷ್ಟ ಇಲ್ಲ, ಅಪ್ಪಗಿಷ್ಟ ಇಲ್ಲ, ಬಂಧುಗಳಿಗಿಷ್ಟ ಇಲ್ಲ, ಕುಲ ಜಾತಿ ಹೊಂದೋದಿಲ್ಲ. ನಾನು ಅಂತಹ ನನ್ನ ಯೋಗ್ಯ ವರ, ನಾನು ಅವನನ್ನು ಇಷ್ಟಪಡ್ತೀನಿ ಅಂತ ಸತಿ ಹೋದಾಗ ಅವಳು ಸತ್ಯ ಹೋಗಬೇಕಾಗತ್ತೆ. ಗಂಡ ಸಾಯೋಕ್ಕೆ ಮುಂಚೆನೇ ಗಂಡನ ಜೊತೆ ಸಾಯೋದು, ಅದು ಸತಿ ಹೋಗೋದು. ಆದರೆ ಈ ಸತಿ ಗಂಡ ಜೀವಂತವಾಗಿರುವಾಗಲೇ ಅವಳು ಹೋಮ ಮಾಡ್ಕೋಬೇಕಾಗತ್ತೆ. ಅಂದರೆ ಕಥೆ ಎಲ್ಲ ಹೆಂಗೆ ಬರೆದಿಟ್ಟಿದ್ದಾರೆ ಅಂದರೆ,
ಈ ನಳ ದಮಯಂತಿ ಕಥೆ ಇರ್ಬೋದು, ದ್ರೌಪದಿ ಸೀತೆ ಕಥೆ ಇರ್ಬೋದು. ಯಾರು ಹೆಣ್ಮಕ್ಳು ತಮ್ಮಿಷ್ಟದಂತೆ ಗಂಡನನ್ನು ಒರೆಸ್ತೀನಿ ಅಂತ ಅಂದ್ಕೊಳ್ತಾರೋ, ಅಕಸ್ಮಾತ್ ಒಂದು ವೇಳೆ ಅಮ್ಮ ಅಪ್ಪ ಅವಕಾಶ ಮಾಡಿಕೊಟ್ರೂ ಕೂಡ ಅವ್ರ ಬದುಕು ಎಷ್ಟು ಬರೀ ಕಷ್ಟ ಬಿಟ್ಟರೆ ಏನೂ ಇರಲ್ಲ ಅನ್ನೋ ಥರ ಬರೆದಿಟ್ಟಿದ್ದಾರೆ ಕಥೆನ. ಅಥವಾ ವಾಸ್ತವ ಆಗಿದೆಯೋ ಗೊತ್ತಿಲ್ಲ ನನಗೆ, ಅಥವಾ ಈ ಸ್ಥೂಲ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಅಷ್ಟು ದುರ್ಬಲವಾಗಿರ್ಬೋದು, ಇದರ ದೌರ್ಬಲ್ಯ ಇರಬಹುದು, ಅಥವಾ ಅದನ್ನು ಹೆಣ್ಣು ಮಗಳ ದೌರ್ಬಲ್ಯ ಅಂತ ಅವಳಿಗೆ ಹಣೆಪಟ್ಟಿ ಕಟ್ಟಿದ್ದಾರೆ ಅಂತಲೂ ನನಗನ್ಸುತ್ತೆ. ಅವಳಲ್ಲಿ ಅಪಾರವಾದ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಯಾವ ಕೊರತೆಯೂ ಇಲ್ಲ ಅವಳಿಗೆ. ಯಾಕೆಂದರೆ ವುಮನ್ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ ಹೆಣ್ಮಗುಗೆ ವುಮನ್ ಅಂದರೆ ಊಂಬ್ ಪ್ಲಸ್ ಮ್ಯಾನ್ ಅಂತ. ಅವಳು ಗಂಡಸೆ, ಹೆಣ್ಣು ಅಂದರೆ ಗಂಡಸೆ. ಆದರೆ ಅವಳಿಗೆ ಒಂದು ಎಕ್ಸ್ಟ್ರಾ ಏನಿದೆ ಅಂದರೆ ಗರ್ಭಾಶಯ ಇದೆ, ಅಷ್ಟು ಬಿಟ್ಟರೆ ಅವಳು ಗಂಡಸು. ಅವನಿಗೇನಾದರೂ ಒಂದು ಗರ್ಭಾಶಯ ಸೇರಿಸಿಬಿಟ್ರೆ ಅವಳು ಹೆಂಗಸು ಅಂತ. ಎಕ್ಸ್ಟ್ರಾ ಇದೆ ಅವಳಲ್ಲಿ ಶಕ್ತಿ. ಬಿಟ್ಟರೆ ಗಂಡಸಿಗೆ ಕೊರತೆ ಅಲ್ಲ, ಅದು ಗಂಡಸೆ. ಅವಳು ಮನುಷ್ಯಳೆ. ಗಂಡಸದ್ರರ್ಥ ಮನುಷ್ಯಳೆ. ಆದರೆ ಇನ್ನೂ ಹೆಚ್ಚು, ಮನುಷ್ಯಳಿಗಿಂತಲೂ ಇನ್ನೂ ಹೆಚ್ಚು ಮ್ಯಾನ್ ಬೆಸ್ಟ್ ಪ್ಲಸ್ ಊಂಬ್ ಅಂದರೆ ಅವಳಿಗೆ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿಯನ್ನು ಜೊತೆಗೂಡಿಸಿಕೊಂಡು ಅವಳು ಮನುಷ್ಯಳು ಅಂತ ಹೇಳುತ್ತೆ. ಆದರೆ ನಾವು ಅವಳನ್ನು ನಡೆಸ್ಕೊಳ್ಳೋ ರೀತಿ, ಅವಳನ್ನು ನೋಡೋ ರೀತಿ ನೋಡಿದರೆ ಪಾಪ ಆ ಸಮಯದಲ್ಲಿ ಅವಳ ವೇಗ ಸ್ವಲ್ಪ ಕಮ್ಮಿ ಆಗುತ್ತೆ, ಸ್ವಲ್ಪ ಕಾಳಜಿ ಭಾವ, ಜವಾಬ್ದಾರಿ ಭಾವ ಹೆಚ್ಚುತ್ತೆ ಅನ್ನೋದನ್ನೇ ನಾವು ಅಡ್ವಾಂಟೇಜ್ ತಗೊಂಡು ಗೇಲಿ ಮಾಡೋ ಥರ ಯಾರಾದರೂ ದುರುಪಯೋಗ, ಪೂರ್ಣವಾಗಿ ದುರುಪಯೋಗ, ದುರಾದೃಷ್ಟಿ, ಒಂಥರ ಕುಹಕತನ, ಆಮೇಲೆ ಕುಚೇಷ್ಟೆಗಳ ಒಂದು ಮೇರು ಪರ್ವತ ಅಂತ ಹೇಳ್ಬೋದು ಸಮಾಜ. ಅಂದರೆ ಅವಳ ಒಳ್ಳೆಯತನವನ್ನೇ ಕೆಟ್ಟದ್ದಾಗಿ ನೋಡುವಂತಹ, ಕೆಟ್ಟದ್ದಾಗಿ ಪಟ್ಟ ಕಟ್ಟುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ. ಹಾಗೆ ಕಥೆಗಳನ್ನೇ ಬರೆದಿಟ್ಬಿಟ್ರು. ಎಷ್ಟು ಕಷ್ಟ ಆಗುತ್ತೆ. ಒಂದು ಹೆಣ್ಮಗು ಅವಳಿಷ್ಟದ ಹಾಗೆ ಏನಾದರೂ ನಡ್ಕೊಂಡ್ರೆ ಅವಳಿಗೆ ಸ್ವಂತ ಶಕ್ತಿನೇ ಇಲ್ಲ ಅನ್ನೋ ಥರ, ಸ್ವಂತ ಶಕ್ತಿನೇ ಇಲ್ಲ, ಅವಳಿಗೆ ಸ್ವಂತ ಆಯ್ಕೆನೇ ಇಲ್ಲ, ಅಥವಾ ಅವಳ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾಳೆ ಅನ್ನೋದು ಎಲ್ಲೂ ಇಲ್ಲವೇ ಇಲ್ಲ. ಒಂದು ಲಕ್ಷ್ಮಣ ರಕ್ಷಣೆ ಮಾಡಬೇಕು, ಇಲ್ಲ ಗಂಡ ರಕ್ಷಣೆ, ರಾಮ ರಕ್ಷಣೆ ಮಾಡಬೇಕು, ಇಲ್ಲ ಜನಕ ರಕ್ಷಣೆ ಮಾಡಬೇಕು, ಇಲ್ಲ ಮತ್ತೆ ರಾವಣ ರಕ್ಷಣೆ ಮಾಡಬೇಕು, ಇಲ್ಲ ಒಟ್ಟಿನಲ್ಲಿ ರಕ್ಷಣೆ ಅನ್ನೋ ನೆಪದಲ್ಲಿ ಸಾಲು ಸ್ವಂತ ರಕ್ಷಣೆ ಮಾಡ್ಕೊಂಡಿದ್ದಾಳೆ ಸೀತೆ. ಅವಳು ನನ್ನ ಶೀಲವನ್ನು ನಾನು ಸ್ವಂತ ರಕ್ಷಣೆ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಒಂದಾದರೂ ಮಾತು ಎಲ್ಲರೂ ರಾಮಾಯಣದಲ್ಲಿ ಸಿಗ್ತತ್ತಾ ಅನ್ನೋ, ಅದಕ್ಕೆ ಆಸ್ಪದನಾರು ಸಿಗ್ತತ್ತಾ ಅಂತ. ಇಲ್ಲ ಅವರ ರಕ್ಷಣೆಯಲ್ಲಿ, ಇವರ ರಕ್ಷಣೆಯಲ್ಲಿ ಹಂಗೆ ಇನ್ನೊಬ್ಬರ ರಕ್ಷಣೆ, ಮತ್ತು ಅವ್ರು ಯಾರು ರಕ್ಷಣೆ ಮಾಡೋಕ್ಕಾಗಿಲ್ಲ, ಎಲ್ಲೆಲ್ಲೂ ರಕ್ಷಣೆ ಮಾಡೋಕ್ಕಾಗಿಲ್ಲ. ಇಂಥ ಕಥೆಗಳನ್ನ ಕೇಳಿ ನಮ್ಮ ತಲೆ ಎಲ್ಲ ಜಿಡ್ಡಿಡ್ದು ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಹೆಣ್ಮಗಳಲ್ಲಿ ಇಷ್ಟು ಶಕ್ತಿ ಇದೆಯಲ್ಲ, ಹಾಗೆ ನೋಡಿದರೆ ಪೂರ್ಣ ಲಾಕ್ ಆ್ಯಂಡ್ ಕೀ ಇರೋದು ಹೆಣ್ಮಗಳ ಹತ್ರನೇ. ಸುಮ್ಮನೆ ಅವಳು ಯಾರಿಗೂ ಬಾಯಿ ಬಿಡೋಕ್ಕಾಗಲ್ಲ. ಅವಳ ಇಷ್ಟದ ಪುರುಷನಲ್ಲದೆ ಅವಳು ಯಾರಿಗೂ ತನ್ನನ್ನು ತೆರೆದುಕೊಳ್ಳೋದಕ್ಕೆ ಅವಳಿಂದ ಸಾಧ್ಯ ಆಗದ ಹಾಗೆ ಪ್ರಕೃತಿ ಅಲ್ಲಿ ಕೀ ಹಾಕಿಬಿಟ್ಟಿದೆ, ಲಾಕ್ ಮಾಡಿಬಿಟ್ಟಿದೆ ಅವಳನ್ನು. ಆ ಕೀನ ಅವಳ ಕೈಯಲ್ಲೇ ಕೊಟ್ಟಿದೆ. ಅವಳು ಇಷ್ಟಪಡದ ಯಾವ ಪುರುಷನಿಗೂ ಅವಳು ತನ್ನನ್ನು ತೆರೆದುಕೊಳ್ಳಲಾರಳು. ಹಾಗೆ ತೆರೆದುಕೊಳ್ಳೋ ಹಾಗೆ ಮಾಡಿದರೆ ಅದು ಅತ್ಯಾಚಾರವೇ. ಅತ್ಯಾಚಾರದಿಂದ ಹುಟ್ಟಿದ ಮಕ್ಕಳು ಬಿಟ್ಟರೆ ಅದು ನಿಜವಾದ ಸತ್ಪರಂಪರೆಯ ಮಕ್ಕಳು ಇಲ್ಲ. ಇವತ್ತು ಭಾರತದಲ್ಲಿ ಇಷ್ಟು ಜನಸಂಖ್ಯೆ, ದೇಶದಲ್ಲಿ ಇಷ್ಟು ಜನಸಂಖ್ಯೆ ಇದೆ ಅಂದರೆ, ಜನಸಂಖ್ಯೆ ಇದೆ ಅಷ್ಟೇ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಹುಟ್ಟಿದ ಮಕ್ಕಳು, ಅಂಥ ಮಕ್ಕಳು ಇದ್ದಾರೆ. ಯಾಕಂದರೆ ಅಲ್ಲಿ ಪ್ರಜ್ಞೆ ಇಲ್ಲದ ಪ್ರಜೆಗಳು ಕೋಟಿ ನಾವು ಹುಟ್ಟಿಸ್ತಾ ಇದ್ದೀವಿ. ಅಕಸ್ಮಾತ್ ಹೆಣ್ಮಗುಗೆ ಸಂಸ್ಕಾರ, ಶಿಕ್ಷಣ, ಧರ್ಮ ಪ್ರಜ್ಞೆ ನೀಡಿಬಿಟ್ಟು ನಾನು ಅವಳಿಗೆ ಮದುವೆ ಮಾಡ್ತೀನಿ, ಅವಳು ಇಷ್ಟದ ಪತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಳಿಗೆ ಅವಕಾಶ ಮಾಡಿಕೊಟ್ಟು ಅವಳು ಸಂಸ್ಕಾರದ ಗರ್ಭದಿಂದ ಮಗುವನ್ನು ಹೊರಗೆ ಕೊಡ್ತೀನಿ ಅನ್ನುವಂಥ ತಯಾರಿನ ನಾವೇನಾದರೂ ಮಾಡಿದ್ದಿದ್ರೆ, ಸಮಾಜದಲ್ಲಿ ವ್ಯವಸ್ಥೆ ಆಗಿದ್ದಿದ್ದರೆ ಇವತ್ತಿಗೆ ಜನಸಂಖ್ಯಾ ಸ್ಫೋಟ ಅನ್ನೋ ಪ್ರಶ್ನೆಯೇ ಬರ್ತಿರಲಿಲ್ಲ.
ನೋಡಿ, ಹೆಣ್ಮಕ್ಳಿಗೆ ಫ್ಯಾಮ್ಲಿ ಪ್ಲ್ಯಾನಿಂಗ್ ಹೆಣ್ಮಕ್ಳಿಗೆ ಮಾಡೋದು, ಗಂಡು ಮಕ್ಳಿಗೆ ಮಾಡೋದು ಅಪರೂಪ. ಆ್ಯಕ್ಚುಲಿ ಫ್ಯಾಮ್ಲಿ ಪ್ಲ್ಯಾನಿಂಗ್ ತುಂಬ ಸುಲಭ ಗಂಡು ಮಕ್ಳಿಗೆ, ಆದರೆ ಮಾಡಲ್ಲ ನೋಡಿ. ಎಂಥ ಕ್ರೂರಿಗಳಿವರು. ಯಾಕೆಂದರೆ ಬೇಕಾದರೆ ಇವಳೇ ಮಗು ಮಾಡುವಾಗ ಇವಳೇ ಸತ್ತೋಗ್ಲಿ, ಇವನು ಇನ್ನೊಂದು ಮದುವೆ ಮಾಡ್ಕೊಂಡು ಮತ್ತೆ ಮಗುನ ಮಾಡ್ತಾನೆ ಅನ್ನೋ ಥರ, ಅಷ್ಟು ಕ್ರೂರ. ಆ್ಯಕ್ಚುಲಿ ಹೆಣ್ಮಗುಗೆ ಮಗು ಆಗದ ಹಾಗೆ ಆಪರೇಷನ್ ಮಾಡ್ಕೊಳ್ಳೋದು ಕಷ್ಟ. ಅವಳಿಗೆ ಅದರಿಂದ ಕಷ್ಟ ಆಗುತ್ತೆ, ಆದರೆ ಯಾರೂ ಗಮನಿಸಲ್ಲ. ಇವಳಿರೋದೇ ಕಷ್ಟಪಡೋಕ್ಕೆ, ಸಾಯ್ಲಿ ಇವಳು ಅನ್ನೋ ಥರ ಮಗು ಇನ್ನೂ ಹೊಟ್ಟೆನಲ್ಲಿರುವಾಗಲೇ ಸಾಯ್ಲಿ, ಹುಟ್ಟಿದ ಮೇಲೂ ಸಾಯ್ಲಿ ಅಲ್ವಾ. ಋತುಮತಿ ಆಗಿದ್ರೂ ಮದುವೆ ಆಗಿಲ್ಲ ಅಂದರೆ ಎಲ್ಲೋ ಕಾಡ್ಗೋಗಿ ಸಾಯ್ಲಿ. ಒಟ್ಟಿನಲ್ಲಿ ಇವಳೇ ಆಪ್ರೇಷನ್ ಮಾಡ್ಕೊಂಡು ಇವಳೇ ಸಾಯ್ಲಿ ಅನ್ನೋ ಥರ. ಈ ತುಂಬ ಸುಶಿಕ್ಷಿತ ಮನೆತನಗಳಲ್ಲೂ ಕೂಡ ಹೆಣ್ಮಕ್ಳಿಗೆ ಆಪ್ರೇಷನ್ ಮಾಡಿಸೋದು, ಗಂಡು ಮಕ್ಳು ಯಾರೂ ಆಪ್ರೇಷನ್ ಮಾಡ್ಕೊಳ್ಳಲ್ಲ. ತುಂಬ ಸುಲಭ ಗಂಡು ಮಗುಗೆ. ಆದರೆ ಆ ರೀತಿಯ ಒಂದು ಜೀವದೃಷ್ಟಿ ಇಲ್ಲ, ಜೀವದಯಾಪರ ದೃಷ್ಟಿ ಇವತ್ತಿಗೂ ಕೂಡ ಸಮಾಜದಲ್ಲಿ ಹೆಣ್ಮಗು ಕಡೆ ನೋಡುವಂಥ ವ್ಯವಸ್ಥೆ ಎಲ್ಲೂ ಕಾಣೋದಿಲ್ಲ. ಒಂದು ವೇಳೆ ಹೆಣ್ಮಗುನ ನಾನು ಒಂದು ಜೀವ ಅಂತ ದಯಾದೃಷ್ಟಿಯಿಂದ ನೋಡಿ ಅವಳನ್ನು ಗೌರವಿಸಿ ಅವಳಿಗೇನಾದರೂ ಉನ್ನತವಾದ ಸಂಸ್ಕಾರವನ್ನು ಕೊಟ್ಟಿದ್ದಿದ್ರೆ ಫ್ಯಾಮ್ಲಿ ಪ್ಲ್ಯಾನಿಂಗ್ ಮಾಡೋ ಅವಶ್ಯಕತೆಯೇ ಇರ್ತಿರಲಿಲ್ಲ. ಅವಳು ಗಂಡಸನ್ನು ನಿಯಂತ್ರಿಸುವಷ್ಟು ಶಕ್ತಿ ಇರ್ತಿತ್ತು. ಅವನಿಗೆ ವಶ ಆಗುವಂತಹ ಒಂದು ಕ್ಷುದ್ರ ಪ್ರಕೃತಿಯಾಗಿ ಅವಳು ಇರ್ತಿರಲಿಲ್ಲ. ಸ್ತ್ರೀ ಶರೀರ ಪ್ರಕೃತಿ ಸಹಜವಾಗಿ ಪುರುಷನಿಗೆ ವಶ ಆಗೋ ರೀತಿಯಲ್ಲಿ ಈ ಪ್ರಕೃತಿ ನಿರ್ಮಾಣ ಮಾಡಿದೆ. ಆದರೆ ಅವಳು ಸಂಸ್ಕಾರ ಪಡೆದಿದ್ದೆ ಆದರೆ, ಉನ್ನತ ಶಿಕ್ಷಣ ಪಡೆದಿದ್ದೆ ಆದರೆ, ಅವಳು ಬುದ್ಧಿಯಲ್ಲಿ ಬೆಳೆದಿದ್ದೆ ಆದರೆ ಅವಳಿಗೆ ಎಷ್ಟು ಕಲೆಗಳಿರುತ್ತೆ ಅಂತಂದರೆ 64 ಕಲೆಗಳನ್ನು ಅವಳು ಕಲಿಬೇಕಾಗಿಲ್ಲ. ಅವಳಿಗೆ ಬರೀ ನೀವು ಉನ್ನತ ಸಂಸ್ಕಾರ ಕೊಟ್ಟರೆ ಸಾಕು, ಅದೆಲ್ಲ ಅವಳಲ್ಲಿ ಅಳವಡುತ್ತೆ. ಅವಳು ಗಂಡಸನ್ನು ನಿಯಂತ್ರಣ ಮಾಡುವ, ಅವನು ಒಬ್ಬ ಸಂಯಮಿಯಾಗಿ ಇರುವಂತೆ ನೋಡಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಹೆಣ್ಮಗುನಲ್ಲಿ ಇರ್ತದೆ. ಅವಳು ಅದೇ ರೀತಿಯಲ್ಲಿ ಸೆಕ್ಸ್ನಿಂದನೇ ಅವನನ್ನು ತೃಪ್ತಿಪಡಿಸಬೇಕಾಗಿಲ್ಲ. ಅವಳಲ್ಲಿ ಇಷ್ಟು ಕಲೆಗಳಿರುತ್ತೆ. ಪುರುಷನನ್ನು ಬರೀ ತೃಪ್ತಿಪಡಿಸುವುದಲ್ಲ, ಅವನನ್ನು ಪರಮಾತ್ಮನ ಕಡೆ ಮುಖ ಮಾಡಿಸುವ, ಅವನಿಗೆ ಸದ್ಗತಿಯ ದಾರಿಯಲ್ಲಿ ಸಾಧನೆ ಮಾಡಿಸುವ ರೀತಿಯಲ್ಲಿ ಅವಳು ಒಂದು ಕುಟುಂಬ ಜೀವನದಲ್ಲಿ ಇದ್ಕೊಂಡೇ ಮಾಡ್ಬೋದು. ಯಾಕೆ ಗಂಡ್ಮಕ್ಳು ತುಂಬ ಜನ ಮದುವೆ ಆಗೋದಿಲ್ಲ? ಮದುವೆ ಆಗ್ದಂಗೆ ಸನ್ಯಾಸವನ್ನೇ ಯಾಕೆ ಆಶ್ರಯಿಸ್ತಾರೆ ಅಂತಂದರೆ ಸಂಸ್ಕಾರವಂತ ಹೆಣ್ಮಕ್ಳು ಸಿಕ್ತಿಲ್ಲ. ಪತಿಯ ಪರಮಾತ್ಮನ ಕುರಿತಾದ ಒಲವನ್ನು ಪೋಷಣೆ ಮಾಡುವ ರೀತಿಯ ಹೆಣ್ಣು ಮಕ್ಕಳನ್ನು ನಾವು ಸೃಷ್ಟಿ ಮಾಡ್ತಿಲ್ಲ. ಅದಕ್ಕೆ ಯಾರ್ಯಾರಿಗೆ ಆತ್ಮಾಭಿಮುಖತೆ ಬರುತ್ತೋ, ಯಾರ್ಯಾರಿಗೆ ಪರಮಾತ್ಮನಲ್ಲಿ ಮೀಸಲು ಭಾವ ಬರುತ್ತೋ ಅಂಥ ಗಂಡ್ಮಕ್ಳು ಮದುವೆನೇ ಮಾಡ್ಕೊಳ್ಳೋದಿಲ್ಲ. ಅದರ ಅರ್ಥ ಅವ್ರಿಗೆ ಮದುವೆ ಬೇಕಿಲ್ಲ ಅಂತಲ್ಲ, ಅಂಥ ಹೆಣ್ಮಕ್ಳೇ ಸಿಕ್ಕಲ್ಲ. ಆ ಪರಮಾತ್ಮನ ಅಭಿಲಾಷೆಯನ್ನು ಒಪ್ಪುವಂತಹ, ಅದನ್ನು ಪಾಲನೆ ಪೋಷಣೆ ಮಾಡುವಂತಹ, ಆತನನ್ನು ಮತ್ತೆ ಅನ್ಯ ವಿಷಯಕ್ಕೆ ಆಕರ್ಷಿತಗೊಳಿಸದಂತೆ ತಾನೂ ಸಂಯಮಿಯಾಗಿದ್ದು ಗಂಡನ ಆಶೋತ್ತರ ಉನ್ನತವಾದ ಪುರುಷಾರ್ಥಕ್ಕೆ ಪೂರಕವಾಗುವಂಥ ಹೆಣ್ಮಕ್ಳನ್ನು ನಾವು ಸೃಷ್ಟಿ ಮಾಡ್ತಿಲ್ಲ. ಯಾಕಂದರೆ ಅವಳಿಗೆ ಮೂಲಭೂತ ಶಿಕ್ಷಣ ಕೊಡಿಸ್ಲಿಲ್ಲ. ಅವಳಿಗೆ ಇವತ್ತು ಶಿಕ್ಷಣ ಕೊಡಿಸ್ತೀವಿ, ಸಂಸ್ಕಾರ ಇಲ್ಲ. ಒಂಥರ ಇಂಬ್ಯಾಲೆನ್ಸ್ ಯಾವತ್ತಿಗೂ ನೋಡ್ತೀವಿ ನಾವು. ಇದು ಒಂಥರ. ಹಾಗಾದರೆ ಮದುವೆಗೆ ಹೊರತಾಗಿಯೂ ಕೂಡ ಒಬ್ಬ ಹೆಣ್ಮಗಳು ಏನನ್ನಾದರೂ ಮಾಡಬಹುದಾ ಅನ್ನೋ ಆಲೋಚನೆ ಇವತ್ತಿಗೂ ಕೂಡ ಅಪರೂಪವಾಗಿರುವ ದಿನಗಳಲ್ಲಿ ಮಹಾದೇವಿ ಮದುವೆ ಅನ್ನೋ ಪದನ ಬಿಟ್ಟಿಲ್ಲ. ಅವಳು ನಾನು ಮದುವೆ ಆಗೋದಿಲ್ಲ, ಮದುವೆ ಆಗಿಲ್ಲ ಅಂತೇನು ಹೇಳಿಲ್ಲ. ಅವಳು ನಾನು ಮದುವೆ ಆಗೋದಿಲ್ಲ ಅನ್ನೋದಿಲ್ಲ ನೋಡಿ. ಅವಳು ನಾನು ಮದುವೆ ಆಗ್ತೀನಿ, ನನಗೆ ಯೋಗ್ಯ ವರ ಕೊಟ್ಟರೆ ಆಗ್ತೀನಿ ಅಂತ. ಅದು ಎಂಥ ಯೋಗ್ಯ ವರ? ಅವಳು ಹೇಳೋದು
ಈ ಲೋಕದಲ್ಲಿ ಎಲ್ಲ ಗಂಡಸರು ಸಾಯ್ತಾರೆ, ನನಗೆ ಸಾಯುವಂತಹ ವರಗಳು ಬೇಕಿಲ್ಲ, ಇವರೆಲ್ಲ ಸಂಪತ್ತಿಗೆ ಕೇಡಿದೆ, ಇಂಥ ಕೇಡಿಗೆ ಒಳಗಾಗುವ ಅಂತಹ ವರಮಹಾಶಯರು ನನಗೆ ಬೇಕಿಲ್ಲ, ಇವರ ಯೌವನ ಸವಿತತೆ ಮರೆ ಆಗ್ತೈತೆ, ಇಂತಹ ವರಗಳು ನನಗೆ ಬೇಕಿಲ್ಲ, ಯಾರು ಬೇಕಿಲ್ಲ ಅಂತ ಹೇಳ್ತಾಳೆ ಮತ್ತು ಅಂತಹ ವರ ನನಗೆ ಬೇಕು ಅಂತ ಹೇಳ್ತಾಳೆ. ದೇವಿ ಪುರಾಣದಲ್ಲಿ ಪಾರ್ವತಿಯನ್ನು ಕೇಂದ್ರ ಬಿಂದುವಾಗಿ ಅದನ್ನು ಬರೀತಾರೆ. ಅದರಲ್ಲಿ ಅವಳನ್ನು ಆ ರಾಜ ಅಲ್ಲೂ ರಾಜನೇ, ಮಹಿಷಾಸುರ ರಾಜ ಅವಳನ್ನು ಒಲಿಸಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾನೆ. ಆವಾಗ ಅವಳು ನಾನು ಮದುವೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ಮಹಿಷಾಸುರನನ್ನು, ಮದುವೆ ಆಗ್ತೀನಪ್ಪ ನಿನ್ನನ್ನು, ಆದರೆ ನನಗೊಂದು ವಿಧಿ ಏನಂದರೆ ಮದುವೆ ಆಗಬೇಕಾದವರು ನನ್ನನ್ನು ಯುದ್ಧ ಮಾಡಿ ಸೋಲಿಸ್ಬೇಕು, ಅಂಥವ್ರ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ನಾನು ಮದುವೆ ಆಗ್ದಂಗೆ ಇರ್ತೀನಿ ಅಂತ ಒಬ್ಬ ಹೆಣ್ಮಗಳು ಇವತ್ತಿಗೂ ಹೇಳೋಕ್ಕಾಗಿಲ್ಲ. ಗಂಡಸು ಬೇಕಾದ್ರೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸನ್ಯಾಸ ತಗೊಳ್ತೀನಿ ಅಂತ ನಿರ್ಧಾರ ಮಾಡಿದ ಘಟನೆಗಳು ತುಂಬ ಇದೆ, ಸಿಗತ್ತೆ, ತುಂಬ ಧಾರಾಳವಾಗಿ ಸಿಗತ್ತೆ. ಮತ್ತು ಅದಕ್ಕೋಸ್ಕರ ಒಂದು ಗುರು ವ್ಯವಸ್ಥೆ ಇದೆ, ಗುರುವನ್ನು ಆಶ್ರಯಿಸಿ ಸೇವೆ ಮಾಡಿ ಜ್ಞಾನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಅವನು ಎಲ್ಲಂದರೆ ಅಲ್ಲಿ ಸಂಚಾರ ಮಾಡಿ ಆ ಜ್ಞಾನಪೂರ್ಣತೆಯನ್ನು ಸಾಬೀತುಪಡಿಸೋದಕ್ಕೆ ಅವಕಾಶಗಳಿದೆ, ಅದು ಇದೆ. ಮತ್ತು ಆ ಥರ ದಾರಿ ಸವಿದವರು ಕೂಡ ತುಂಬ ಜನ ಸಿಗ್ತಾರೆ. ಆದರೆ ನಾನು ಮದುವೆನೇ ಮಾಡ್ಕೋದಿಲ್ಲ ಅಂತ ಒಬ್ಬ ಹೆಣ್ಮಗುನಿಂದ ನಾವು ಕಥೆನಲ್ಲೂ ಕೂಡ ಹೇಳಿಸಲ್ಲ, ನಾವು ದೇವಿ ಕಥೆನಲ್ಲೂ ಕೂಡ ಹೇಳಿಸಲ್ಲ. ಅಂದರೆ ಇದರರ್ಥ ಹೆಣ್ಮಗು ಇರೋದೇ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಮದುವೆ ಅನ್ನೋ ವ್ಯವಸ್ಥೆ ಇರೋದೇ ಹೆಣ್ಮಗಳಿಗೋಸ್ಕರ. ಅದು ನೋಡಿ ಗಮನಿಸಬೇಕು. ಗಂಡು ಮಗುಗೆ ಮದುವೆ ಆಗಿಲ್ಲ ಅಂದರೂ ನಡೀತದೆ, ಅವನಿಗೆ ಒಂದು ವ್ಯವಸ್ಥೆ ಬೇಕಿಲ್ಲ. ಏನಾದರೂ ವ್ಯವಸ್ಥೆ ಅನ್ನೋದಿದ್ದರೆ, ಮದುವೆ ಅನ್ನೋ ವ್ಯವಸ್ಥೆ ಅನ್ನೋದಿದ್ದರೆ ಅದು ಹೆಣ್ಮಗುಗೋಸ್ಕರ ಮಾಡಿರೋದು ಅಂತ ಅನ್ನೋದು ನಮಗೆ ಆ ಒಂದು ವ್ಯವಸ್ಥೆಯ ಒಂದು ಗುಟ್ಟು ರಟ್ಟಾಗ್ತದೆ. ವ್ಯವಸ್ಥೆ ಇರೋದೇ, ಮದುವೆ ಅನ್ನೋ ವ್ಯವಸ್ಥೆ ಇರೋದೇ ಹೆಣ್ಮಗುಗೋಸ್ಕರ, ಗಂಡಸಿಗೋಸ್ಕರ ಮದುವೆ ಅನ್ನೋ ವ್ಯವಸ್ಥೆಯನ್ನು ರೂಪಿಸಲಾಗಿಲ್ಲ. ಇದು ಶೋಧನೆ ಮಾಡ್ತಾ ಹೋದರೆ ಇದು ಗೊತ್ತಾಗತ್ತೆ. ಇದು ಹಾಗೆ. ಆಮೇಲೆ ಮದುವೆಗೆ ಹೊರತಾಗಿ ಅವಳು ಯೋಚನೆ ಮಾಡೋ ಹಾಗೆ ಇಲ್ಲ. ಅವಳ ಯೋಚನೆ ಯಾವಾಗಲೂ ಮದುವೆಯ ಸುತ್ತನೇ ಇರಬೇಕು. ಮದುವೆ ಬಿಟ್ಟು ಅವಳು ಒಂದು ಯೋಚನೆ ಮಾಡೋ ಹಾಗೆ ಇಲ್ಲ. ಹಾಗೆ ಅವಳನ್ನು ಗಾರ್ಡ್ ಮಾಡ್ತಾ ಬರಲಾಯಿತು, ಅಥವಾ ಗೊತ್ತಿಲ್ಲ, ನನಗೆ ಏನಂತ ಗೊತ್ತಿಲ್ಲ. ಮಹಾದೇವಿ ಕೂಡ ಮದುವೆಯನ್ನು ನಿರಾಕರಣೆ ಮಾಡಿಲ್ಲ. ಅವಳು ಮಾಡ್ಕೊಳ್ತೀನಿ ಅಂತಲೇ ಹೇಳ್ತಾಳೆ, ಆದರೆ ತನಗೆ ಇಷ್ಟದ ವರ ನನಗೆ ಬೇಕು. ಬಹುಶಃ ಈ ಲೋಕದ ವರಗಳನ್ನು ವರಿಸಿದವರ ಕತೆ ಕೇಳ್ತೀವಿ. ಸಂಯಮರದಲ್ಲೆಲ್ಲ ನನಗೆ ಇಂಥ ಗಂಡ ಬೇಕು, ನಾನು ಇಂಥವನನ್ನೇ ಮದುವೆ ಆಗ್ತೀನಿ, ಸವಾಲು. ಈಗ ಶಿವಧನಸ್ಸನ್ನು ಮುರಿದ್ರೆ ಅಂತಹ ವರನನ್ನು ನಾನು ಮದುವೆ ಆಗ್ತೀನಿ, ಹೌದಾ ಅಂತ ಸೀತೆ ಹೇಳ್ತಾಳೆ. ದ್ರೌಪದಿ ಕುದಿಯೋ ನೀರಿನಲ್ಲಿ ಆ ಮೀನಿನ ಚಿತ್ರ ನೋಡಿಬಿಟ್ಟು ಅದರ ಕಣ್ಣಿಗೆ ಮೇಲೆ ಮೀನಿದೆ, ಕುದಿಯೋ ಎಣ್ಣೆಯಲ್ಲಿ ಮೇಲೆ ಕಟ್ಟಿರೋ ಮೀನಿನ ಚಿತ್ರವನ್ನು ನೋಡಿ, ಕೆಳಗೆ ಕುದಿಯೋ ಎಣ್ಣೆಯಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಮೇಲೆ ಇರೋ ಮೀನಿನ ಕಣ್ಣಿಗೆ ಬಾಣ ಬಿಡಬೇಕಂತ. ಅಂದರೆ ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡಿಕೊಟ್ಟುವಂತಹ ಗಂಡಂದಿರನ್ನು ಕೈ ಹಿಡಿತೀನಿ ಅನ್ನೋ ಥರ ಕಥೆಗಳನ್ನು ಕೇಳ್ತೀವಿ, ಮತ್ತು ಅದು ಸಾಧ್ಯ ಆಗಿದೆ. ಆದರೆ ಇಲ್ಲಿ ಅಕ್ಕ ಮಹಾದೇವಿ ಷರತ್ತು ನೋಡಿ, ಅವನು ಸಾಯಲೇಬಾರ್ದು ಅಂತ ಗಂಡ ಬೇಕು ಅನ್ನೋದು ಭಾಳ ವಿಚಿತ್ರ ಇವಳದ್ದು. ಅಂದರೆ ಈ ಲೋಕಕ್ಕೆ ಹುಟ್ಟಿದ ಮೇಲೆ ಸಾಯಲೇಬೇಕು, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಆದರೆ ಅವಳು ಹೀಗೆ ವಿಚಾರ ಮಾಡಿ ನೋಡಿದರೆ, ಈ ಲೋಕದಲ್ಲಿ ಇಲ್ಲ ನನ್ನ ಗಂಡ, ಈ ಲೋಕದವನಲ್ಲ, ಈ ಲೋಕದವರೊಂದಿಗೆ ನನ್ನ ಸಂಬಂಧವಿಲ್ಲ, ನಾನು ಈ ಲೋಕಕ್ಕೆ ಹುಟ್ಟಿಲ್ಲ ಅಂತ ಅವಳು ಸಾಬೀತುಪಡಿಸೋ ರೀತಿಯಲ್ಲಿ ಅವಳು ಮಾತಿದೆ. ಇದು ಬಹಳ ವಿಶೇಷ. ಈ ಸ್ತ್ರೀ ಇತಿಹಾಸದಲ್ಲಿಯೇ ಈ ರೀತಿಯ ಒಂದು ಗಂಡ ಬೇಕು ಅನ್ನೋ ಆಸೆ ವ್ಯಕ್ತಪಡಿಸಿದಂತಹ
ಒಂದು ಸ್ತ್ರೀ ಜೀವ ಏನಾದರೂ ಇದ್ದರೆ ಅದು ಮಹಾದೇವಿ ಅಂತಲೇ ಹೇಳ್ಬೋದು. ಮಹಾದೇವಿಯೇ ಮೊದಲಿಗಳು ಅಂತ ಹೇಳ್ಬೋದು. ಅಥವಾ ಅಂತಹ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದ ರಾಜಮಾರ್ಗವನ್ನು ನಮಗೋಸ್ಕರ ತೆರೆದಿರಿಸಿದ, ಆ ದಾರಿನಲ್ಲಿ ನಡಿಬೇಕು ಅಂತ ಅನ್ನೋರಿಗೆ ತುಂಬಾ ಕಷ್ಟ ಅದು. ಅದನ್ನು ಸುಲಭ, ಇಂಥದ್ದು ಒಂದು ದಾರಿ ಇದೆ, ಹೆಣ್ಮಗುಗೆ ಒಂದು ಆಪ್ಷನ್ ಇದೆ ಅಂದರೆ ದೇವರನ್ನೇ ಗಂಡ ಅಂತ ಸ್ವೀಕಾರ ಮಾಡುವಂತಹ ಒಂದು ವ್ಯವಸ್ಥೆ ಇದೆ ಅಂತಂದಾಗ ಮತ್ತೆ ಬಹಳ ಬೇಸರ ಆಗುತ್ತೆ. ನಮ್ಮ ಸಮಾಜದಲ್ಲಿ ದೇವರ ಜೊತೆ ಮದುವೆ ಮಾಡೋದೊಂದು ವ್ಯವಸ್ಥೆ ಇದೆ. ಅವರನ್ನೆಲ್ಲ ದೇವದಾಸಿ ಅಂತ ಹಣೆಪಟ್ಟಿ ಕಟ್ಟಿರೋದು, ಅದು ಒಂದು ದೊಡ್ಡ ಕತೆ. ಮೊದಲೆಲ್ಲ ಅದಕ್ಕೆ ತುಂಬ ಬೆಲೆ ಇತ್ತಂತೆ. ದೇವದಾಸಿ ಅಂದರೆ ಅವಳು ನಿತ್ಯ ಮುತ್ತೈದೆ, ಅವಳು ಮುತ್ತೈದೆತನ ಯಾವತ್ತೂ ಹೋಗೋದಿಲ್ಲ. ಯಾವುದಾದ್ರು ಕಾರ್ಯಕ್ರಮ ಆದರೆ ದೇವದಾಸಿ ಮೊದಲು ಅಲ್ಲಿ ಇರಬೇಕು. ಈಗಂಗೆ ನಾವು ಗುರುಗಳು ಸ್ವಾಮೀಜಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತೀವಲ್ಲ, ಅಂದರೆ ಜಂಗಮ ಮೂರ್ತಿ ನಮ್ಮ ಮನೆಗೆ ಬರಬೇಕು, ಅವರಿದ್ರೇ ನಮ್ಮ ಕಾರ್ಯಕ್ರಮ ಆಗೋದು ಅಂತ ಇವಾಗ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಲ್ಲ. ಹಂಗೆ ಮುಂಚೆ ಒಂದು ಪ್ರತಿ ಕಾರ್ಯಕ್ರಮ, ಏನೇ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಆ ದೇವದಾಸಿ ಬರಬೇಕು ಮನೆಗೆ. ಅಷ್ಟು ಗೌರವದ ಸ್ಥಾನ ಇತ್ತಂತೆ. ಯಾಕಂದರೆ ಅವಳ ಮದುವೆ ದೇವರ ಜೊತೆಗೆ ಆಗಿರುತ್ತೆ ಅಂತ, ಹಾಗೆ ಒಂದು ಹುಟ್ಟು ಹಾಕಿದ್ದಾರೆ ಅಂತ ಇತ್ತು. ಅದಕ್ಕೆ ತುಂಬ ಬೆಲೆ ಇತ್ತು. ಅಲ್ಲಿ ಕಲೆ, ಸಂಸ್ಕಾರಗಳು, ಸಂಸ್ಕೃತಿಗಳು, ಆಮೇಲೆ ಭಕ್ತಿ ಎಲ್ಲವೂ ಕೂಡ ಎಲ್ಲ ಅಂದರೆ ಏನು ಸಾಂಸ್ಕೃತಿಕ ಚಟುವಟಿಕೆಗಳಂತ ಏನು ಹೇಳ್ತೀವಿ ಅಂದರೆ ಏನನ್ನು ನಾವು ಶಾಲೆಯಲ್ಲಿ ಕಲಿಯೋಕ್ಕಾಗಲ್ಲ, ಏನನ್ನು ಮನೆಯಲ್ಲಿ ಮಾಡೋಕ್ಕಾಗಲ್ಲ. ಆದರೂ ಬದುಕಿಗೆ, ಸಮಾಜದ ಉನ್ನತಿಗೆ, ದೇಶದ ಉನ್ನತಿಗೆ, ಜಗತ್ತಿನ ವಿಕಾಸಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂಥದ್ದನ್ನೆಲ್ಲ ಅಲ್ಲಿ ಎಲ್ಲ ಕಲೆ ವಿದ್ಯೆಗಳನ್ನು ಪಾಲನೆ ಪೋಷಣೆ ಮಾಡುವಂಥ ಒಬ್ಬ ಹೆಣ್ಮಗಳನ್ನು ವಿದೂಷಿ ಅಂತ ಕರೆಯಲಾಗ್ತಿತ್ತು. ಅವಳು ಮದುವೆ ಆಗ್ತಿರಲಿಲ್ಲ. ಅವಳ ಮದುವೆ ದೇವರ ಜೊತೆಗೆ ಆಗಿರ್ತಿತ್ತು. ಈ ಯಾವ ಲೋಕದ ಗಂಡರ ಜೊತೆಗೆ ಅವಳು ಮದುವೆ ಆಗ್ತಿರಲಿಲ್ಲ. ಆದರೆ ಅದು ಕ್ರಮೇಣ ಬರ್ತಾ ಅದು ಕಲುಷಿತ ಆಗಿಬಿಡ್ತು. ಹೆಂಗೆ ಗಂಗೆ ಆದರೂ ಕೂಡ, ಗಂಗಾ ನದಿ ಆದರೂ ಕೂಡ ಸುಮ್ಮನೆ ಎಲ್ಲರೂ ಹೋಗಿ ಅಲ್ಲೆಲ್ಲ ಕೊಳೆ ಹಾಕ್ತಾಯಿದ್ರೆ ಏನಾಗುತ್ತೆ? ಅದು ಒಂದು ಕೊಳಚೆ ಆಗಿಬಿಡುತ್ತಲ್ವ. ಹಂಗೆ ಆ ದೇವರ ಜೊತೆ ಮದುವೆ ಮಾಡ್ತೀನಿ ಅನ್ನೋಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಇವತ್ತು ಎಲ್ಲರಿಂದ ಜರಿಯಲ್ಪಡ್ತು. ಅಂದರೆ ಎಲ್ಲರ ನಿಂದನೆಗೆ ಒಳಪಟ್ಟು ಅವಳು ಒಂಥರ ಅತಂತ್ರ. ಅವಳು ಯಾವುದೋ ದೇವರು ಅಂದರೆ ಏನಾಯ್ತಂದರೆ ಒಬ್ಬ ಸಾಹುಕಾರ ಅಥವಾ ಒಬ್ಬ ರಾಜ ಅಥವಾ ಒಬ್ಬ ಯಜಮಾನ ಎಲ್ಲರಿಗಿಂತ ಜಾಸ್ತಿ ದುಡ್ಡಿದ್ದವನು ಅವಳನ್ನು ಆಳ್ತಾನೆ, ತನ್ನ ಇಷ್ಟಕ್ಕೆ ಬಳಸ್ಕೋತಾನೆ. ಆ ಮಟ್ಟಕ್ಕೆ ಅದು ಬಂದು ಇಳೀತು. ದೇವರು ಅನ್ನೋ ಪದ ರಾಜನಿಗೋ ಸಾಹುಕಾರನಿಗೋ ಅಥವಾ ತುಂಬ ದರ್ಪ ಇರುವ ಶಕ್ತಿ ಇರುವ ಒಬ್ಬ ಬಲವಂತವಾಗಿ ಯಾರು ಹೆಣ್ಮಕ್ಳನ್ನು ತನ್ನ ವಶದಲ್ಲಿ ಇಟ್ಕೋತಾನೋ ಅವರ ವಶವಾಗಿ ದೇವದಾಸಿಗಳು ಬದುಕಬೇಕು. ಆಮೇಲೆ ಅವರನ್ನು ಬಿಸಾಕ್ಬಿಡ್ಬೇಕು. ಒಂದು ಸತಿ ಬಳಸ್ಕೊಂಡ್ಬಿಟ್ಟು ಸಮಾಜದಲ್ಲಿ ಬಿಸಾಕ್ಬಿಡ್ಬೇಕು. ಬಿಸಾಕಿದ್ಮೇಲೆ ಅವ್ರನ್ನ ಯಾರಾದರೂ ಅವರನ್ನು ಬಳಸ್ಕೊಳ್ಬೋದು ಅನ್ನೋಂಥ ಒಂದು ಬಹಳ ನಿಂದನೀಯವಾದ ಸ್ಥಿತಿಗೆ ಒಂದು ಹೆಣ್ಮಗುನ ತಂದು ಇಡಲಾಯಿತು. ಹೀಗೆ ಅನೇಕ ಪ್ರಯೋಗಗಳನ್ನ ನೋಡ್ತಾ ಬಂದರೆ ಅನಂತ ವಿಫಲ ಪ್ರಯೋಗಗಳ ಒಂದು ಎಡವಟ್ಟುಗಳ ಒಂದು ಸಮಾರಂಭ ಅನ್ನೋ ಥರ ಆಗುತ್ತೆ. ಮತ್ತು ಹೆಣ್ಮಗಳು ಮದುವೆ ಬಿಟ್ಟು ಏನಾದರೂ ಯೋಚನೆ ಮಾಡಿ ಗಂಡನಿಗೆ ಹೊರತಾಗಿಯೂ ನಾನು ಮದುವೆ ಮಾಡಿಕೊಂಡ್ರೂ ಕೂಡ ಗಂಡ ಮಕ್ಕಳು ಅನ್ನೋದು ಬಿಟ್ಟು ಏನಾದ್ರು ಮಾಡ್ತೀನಿ ಅಂದರೆ ಅವಳಿಗೆ ಇನ್ನೊಂದು ಹಣೆಪಟ್ಟ ಕಟ್ಟೋದು, ಅವಳು ಮಾಟಗಾತಿ ಅಂತ. ಅವಳಲ್ಲಿ ಏನಾದರೂ ಕಲೆ, ಹೆಚ್ಚಿನ ಶಕ್ತಿ, ತಪಸ್ಸು ಏನಾದ್ರು ಅವಳಲ್ಲಿ ಇಟ್ಕೊಂಡಿರ್ತಾಳೆ ಅಂತಂದರೆ ಅವಳು ಮಾಟಗಾತಿ, ಅವರಲ್ಲಿ ಒಬ್ಬ ಮಾಟಗಾತಿ ಇದ್ದಳು ಅಂತ ಕತೆಗಳನ್ನ ಕೇಳ್ತೀವಿ. ಅಂದರೆ ಅವರು ಗಂಡ ಮತ್ತು ಮಕ್ಕಳ ಅಲ್ಲದೆ ಇನ್ನೂ ಏನಾದ್ರು ಅವಳಲ್ಲಿ ಸಿದ್ಧಿ ಸಾಧನೆಗಳು ಅವಳು ಪಡ್ಕೊಂಡಿದ್ಲು ಅಂತಂದರೆ ಅವಳಿಗೆ ಮಾಟಗಾತಿಯ ಪಟ್ಟ ಕಟ್ಟಿಬಿಟ್ಟು ಭಯಂಕರ ಅನ್ನೋ ಥರ ಅಥವಾ ಅವಳು ಸಮಾಜ ಕಂಟಕ ಅನ್ನೋ ಥರ ಕತೆಗಳನ್ನು ನಾವು ಬರೆದ್ವಿ. ಅಂದರೆ ಒಟ್ಟಿನಲ್ಲಿ ಈ ಗಂಡಂತ ಮದುವೆ ಮಾಡಿಕೊಂಡು ಮಕ್ಳಿಗೋಸ್ಕರ ವಂಶ ಮುಂದುವರ್ಸೋದು ಬಿಟ್ಟರೆ ಬೇರೆ ಏನಾದರೂ ಆಲೋಚನೆ ಮಾಡೋಕ್ಕೆ ನಾವು ಹೆಣ್ಮಗುಗೆ ಬಿಟ್ಟಿಲ್ಲ ಅನ್ನೋ ಥರ.
ಎಲ್ಲೋ ಒಂದು ಕತೆಗೆ ಅನ್ನೋ ಥರ ಇರಬೇಕು ಅನ್ನೋ ಥರ ಏನು ಕಲ್ಪನೆಯೋ ಸತ್ಯವೋ ಗೊತ್ತಿಲ್ಲ. ಒಂದು ಕತೆ ಇರಲಿ ಅನ್ನೋ ಥರ ಒಂದು ಉದಾಹರಣೆ ಅನ್ನೋ ಥರ ನಾವು ಮೈತ್ರೇಯಿ ಗಾರ್ಗಿ ಅಂತ ಕತೆಗಳನ್ನು ಬರೆದಿಟ್ಟಿದ್ದೀವಿ. ಕತೆಗೋಸ್ಕರ ಕತೆ ಬರೆದುಬಿಟ್ಟಿದ್ದೀವಿ. ಅಂದರೆ ವಿರಳ ಅವ್ರನ್ನ ಬಿಟ್ಟರೆ ಮತ್ತು ಇನ್ನೊಂದು ನಾವು ಬೆರಳು ಎಣ್ಸೋಕ್ಕೆ ಆಗಲ್ಲ. 1 2 ಮುಗಿದೋಯ್ತು, 3 ನಮಗೆ ಸಿಕ್ಕೋದೇ ಇಲ್ಲ. ಆ ಥರ ಇರಲಿ, ಸುಮ್ಮನೆ ಒಂದು ಇರಲಿ ಅನ್ನೋ ಮಟ್ಟಕ್ಕೆ ನಾವು ಬಿಟ್ಟಿದ್ದೀವಿ. ಬಿಟ್ಟರೆ ಹೆಣ್ಮಕ್ಳಿಗೆ ಒಂದಿಷ್ಟು ಏನಾದ್ರು ಜಾಗ ಸಿಕ್ಕಲಿ ಅನ್ನೋದಕ್ಕೆ ದೇವಿ ಅನ್ನೋ ಪದವನ್ನು ಬಳಸಿ ಪುರಾಣ ಬರೆದುಬಿಟ್ಟಿದ್ದೀವಿ. ಬಿಟ್ಟರೆ ವಾಸ್ತವ ಬದುಕಿನಲ್ಲಿ ಒಬ್ಬ ಹೆಣ್ಮಗಳಿಗೆ ವಿಚಾರ ಮಾಡುವ ಶಕ್ತಿ ಇದೆ. ಅವಳು ಒಂದು ಜೀವ, ಅವಳಿಗೆ ತನ್ನ ಜೀವನದ ಕುರಿತು ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ಇದೆ ಅನ್ನೋದನ್ನು ಪಾಲನೆ ಪೋಷಣೆ ಮಾಡಿದ್ದು ತುಂಬ ಅಪರೂಪ. ಅಂಥದ್ರಲ್ಲಿ ಮಹಾದೇವಿ ಅದು ಹೇಗೆ ಕೊಸರ್ಕೊಂಡು ಮೇಲೆ ಹೇಳ್ತಾ ಇದ್ದಾಳೆ, ಅವಳು ಹೇಗೆ ಅದರಿಂದ ಪಾರಾಗ್ತಾಳೆ ಅನ್ನೋದು ನಮಗೆ ಗೊತ್ತಿಲ್ಲ. ವಾಸ್ತವ ಸಮಾಜಕ್ಕೆ ಹೋಗಿ ಗೊತ್ತಿಲ್ಲ. ಇತಿಹಾಸ ಎಲ್ಲೂ ಸಿಕ್ಕಲ್ಲ. ಅಕ್ಕ ಮಹಾದೇವಿಯ ಬಗ್ಗೆ ಎಲ್ಲಾದರೂ ಶಾಸನಗಳು ಇಲ್ಲೇ ಹುಟ್ಟಿದಾಳೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ಉಡುತಡಿ ಅಂತ ಹೇಳಿದ್ದೀವಿ, ಆದರೆ ಇವತ್ತಿಗೆ ಸಂಶೋಧನೆಯ ಪ್ರಕಾರ ಅವಳು ಉಡುತಡಿ ಅಲ್ಲ, ಇನ್ನೊಂದು ಊರು ಯಾವುದೋ ಕಲಬುರ್ಗಿ ಹತ್ತಿರ ಮಹಗಾವ್ ಅಂತ ಇದೆ ಅಲ್ಲಿ ಅಂತ ಇವತ್ತಿಗೂ ಸಂಶೋಧನೆ ನಡೀತಾನೆ ಇದೆ. ಅಂದರೆ ಅಂತಹ ಒಂದು ಅದ್ಭುತ ಚಾರಿತ್ರಿಕ ವ್ಯಕ್ತಿಯ ಒಂದು ಮೈಲಿಗಲ್ಲುಗಳನ್ನು ನಾವು ಎಲ್ಲೂ ಬರೆದಿಡೋಕ್ಕಾಗಿಲ್ಲ. ಎಲ್ಲೂ ನಮಗೆ ಶಾಸನಗಳು ಸಿಗ್ತಿಲ್ಲ. ಇವತ್ತಿಗೂ ಸಂಶೋಧನೆ ನಡೀತಾ ಇದೆ. ಅಂದರೆ ಎಷ್ಟು ಕಷ್ಟ ಆಗಿರಬೇಡ ಅವಳಿಗೆ ಆ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ. ಒಂದಿಷ್ಟು ಕಲ್ಪನೆ ಮಾಡ್ಕೊಳ್ಳೋಣ, ನಮ್ಮೊಳಗೆ ನಾವು ಮಹಾದೇವಿ ಹುಟ್ಟೋ ಹಾಗೆ ಮಾಡ್ಕೊಳ್ಳೋಣ. ನೋಡೋಣ ಮತ್ತು ಮಾಧುರಿ ಏನೆಲ್ಲ ಕತೆ ಹೇಳ್ತಾರೆ ಅಕ್ಕ ಮಹಾದೇವಿಯನ್ನು ನಾವು ಕೇಳಿಸ್ಕೊಳ್ತಾ ಹೋಗೋಣ. ಒಟ್ಟಿನಲ್ಲಿ ಇವಾಗ ಮಹಾದೇವಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಸಾಲು ಸಾಲು ವರನ ಪಿತೃರುಗಳು ಆ ರೀತಿ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕತೆ ಇಲ್ಲಿಗೆ ಬಂದಿದೆ. ಆದರೆ ಮಹಾದೇವಿ ಮಾತ್ರ ಯಾವತ್ತೂ ಲೋಕದ ಗಂಡರ ಕಡೆಗೆ ಒಲವನ್ನು ತೋರಿಸಲಿಲ್ಲ. ಅವಳ ಒಲವು ಏನಿದ್ರೂ ಕೂಡ ಅಲೌಕಿಕವಾದ ಆಧ್ಯಾತ್ಮಿಕವಾದ ಆತ್ಮಕ್ಕೆ ಸಾಂಗತ್ಯವನ್ನು ಕೊಡುವಂತಹ, ದೇಹಕ್ಕೆ ಅಲ್ಲ ಆತ್ಮಕ್ಕೆ. ನಾನು ಜೀವ ಅಂತ ಮಾತಾಡ್ತೀನಿ, ಆದರೆ ಯಾಕೆ ಜೀವ ಅಂತ ಮಾತಾಡ್ತೀನಿ ಅಂದರೆ ಆತ್ಮನ ಮಟ್ಟಕ್ಕೆ ನಾವು ಹೋಗಿಲ್ಲ. ಸುಮ್ಮನೆ ಯಾಕೆ ಅದನ್ನು ಪದ ಬಳಸೋದು ಅಂತ ನಾನು ಬಳಸಲ್ಲ. ಅದನ್ನು ಅಷ್ಟು ಸುಲಭವಾಗಿ ಬಳಸಿ ಅದನ್ನು ನಮ್ಮ ಮಟ್ಟಕ್ಕೆ ತಂದು ಕಳಪೆ ಮಾಡಬಾರ್ದು ಅನ್ನೋದಕ್ಕೆ ಕನಿಷ್ಠ ಒಂದು ಜೀವ ಅನ್ನೋ ಮಟ್ಟಕ್ಕಾದರೂ ನಾವು ಮಾತಾಡೋಣ ಅಂತ ನಾನು ಮಾತಾಡ್ತೀನಿ. ಆದರೆ ಮಹಾದೇವಿಯ ವಚನಗಳಲ್ಲಿ ಜೀವ ಅನ್ನೋದು ಇಲ್ಲ. ಆ್ಯಕ್ಚುಲಿ ದೇಹ ಭಾವ ಜೀವಭಾವ ಎರಡೂ ಅಲ್ಲಗಳು ಹೇಳ್ಪಡ್ತವೆ. ಆದರೆ ಇವತ್ತು ನಾವು ಆ ಮಟ್ಟಕ್ಕಿಲ್ಲ, ಕೇಳುಗರು ಆ ಮಟ್ಟಕ್ಕಿಲ್ಲ, ಸಾಧಕರು ಆ ಮಟ್ಟಕ್ಕಿಲ್ಲ ಅನ್ನೋದಕ್ಕೆ ನಾನು ಅದನ್ನು ಅಲ್ಲಿಗೆ ನಿಲ್ಲಿಸ್ತೀನಿ ನನ್ನ ಮಾತನ್ನು. ಜೀವ ಅಂತ ಅವಳು ಹೇಳೋದು ಆತ್ಮಕ್ಕೆ ಸಾಂಗತ್ಯ ಬೇಕು ನನಗೆ ಅಂತ ಕೇಳ್ತಾಳೆ. ಆತ್ಮ ಸಾಂಗತ್ಯಕ್ಕೆ ಚನ್ನಮಲ್ಲಿಕಾರ್ಜುನನುಂಟು. ಅದನ್ನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ನಮಗೆ. ಆತ್ಮ ಅನ್ನೋ ಪದವನ್ನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ನಮಗೆ. ಕಲ್ಪನೆ ಮಾಡ್ಕೊಳಕ್ಕಾಗಲಾರದನ್ನು ಅವಳು ಹೇಗೆ ಅನುಭವಿಸಿದ್ಲು ಅನ್ನೋದನ್ನು ನಾವು ಈ ಕಥೆಯಲ್ಲಿ ಕೇಳ್ತೀವಿ. ಅದಕ್ಕೆ ನಾವು ಯೋಗ್ಯ ಆಗಬೇಕು, ಅರ್ಹತೆಯನ್ನು ಹೆಚ್ಚಿಸ್ಕೊಳ್ಬೇಕು. ಕೇಳುಗರು ಹೇಳುಗರು ಎಲ್ಲರೂ ಕೂಡ ನಮ್ಮ ಅರ್ಹತೆಯನ್ನು ಹೆಚ್ಚಿಸ್ಕೊಂಡು ಅವಳ ಚರಿತ್ರೆಗೆ ಮೈಯೆಲ್ಲ ಕಿವಿಯ ಆಗೋವಂಥ ಶಕ್ತಿ ಯಾರು ಕೊಡ್ತಾರೆ ನಮಗೆ? ಪ್ರಾರ್ಥನೆ ಮಾಡೋಣ, ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ, ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡೋಣ, ಸಿದ್ಧಾರೂಢರಲ್ಲಿ ಪ್ರಾರ್ಥನೆ ಮಾಡೋಣ, ಅಕ್ಕ ಮಹಾದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ, ಸತ್ಸಂಗದ ಎಲ್ಲ ಮಹಾತ್ಮರುಗಳಲ್ಲಿ ಪ್ರಾರ್ಥನೆ ಮಾಡಿ ಶರಣಾರ್ಥಿ. ಧನ್ಯವಾದಗಳು ತಾಯಿಯವರಿಗೆ. ಇಲ್ಲಿಯವರೆಗೂ ನಿರಾಕರಣ ಲೌಕಿಕದಲ್ಲಿ ಯಾವ ತರನಾಗಿ ಹೆಣ್ಣು ಮಕ್ಕಳು ತಂದ್ರ ಒಂದು ರೀತಿಯಲ್ಲಿ ಕಾಣ್ತಾರೋ ಮತ್ತು ಆತ್ಮದೃಷ್ಟಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಆತ್ಮ ಅನ್ನುವಂಥದ್ದು ಒಂದು ಎಲ್ಲರಿಗೂ ಇದೆ, ಅದನ್ನ ಯಾರು ವಿಚಾರ ಮಾಡೋದಿಲ್ಲ ಅನ್ನುವಂಥ ಮಾತನ್ನ
ಲೌಕಿಕದಲ್ಲಿ ವಿಚಾರ ಮಾಡುವುದಿಲ್ಲ, ಅದನ್ನ ಅಕ್ಕ ಮಾದೇವಿ ತಿಳಿಸಿ ಕೊಟ್ಟರು ಅನ್ನುವಂತ ಮಾತನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟರು. ತಾಯಿಯವರು ಧನ್ಯವಾದ. ಶರಣಾನಂದ ಪೂಳ ಶರಣ